ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, ಸಿದ್ದರಾಮಯ್ಯನವರು ಬೆಳಗಾವಿಗೆ ಭೇಟಿ ಕೊಟ್ಟಿದ್ದರು, ಭೇಟಿಯಾದರು. ಕಲಾಮಂದಿರದ ಬಹು ಕಟ್ಟಡ ಸಂಖ್ಯೆಯನ್ನು ಉದ್ಘಾಟನೆ ಮಾಡಿದರು, ಬಹುಮಹಡಿಯ ಕಟ್ಟಡ. ಜೊತೆಗೆ ರೈತರಿಗಾಗಿಯೂ ಅವರ ಉಪಕರಣ ಸವಲತ್ತುಗಳನ್ನು ಕೊಡುವಂಥ ಉಪಕರಣಗಳಿಗಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಜೊತೆಗೆ ಒಂದಿಷ್ಟು ಮಾತಾಡಿದರು. ಸಹಜದ ಮಾತಾಡೋರು ರಾಜಕಾರಣಿಗಳು ಮಾತಾಡಿದರು. ಆ ಮಾತುಗಳು ಒಂದು ಕಡೆ ರೈತರನ್ನು, ಇನ್ನೊಂದು ಕಡೆ ಸೈನಿಕರನ್ನು, ಮತ್ತೊಂದು ಕಡೆ ನಗರದ ಜನರನ್ನು ಪ್ರೀತಿಗೊಳಿಸುವಂಗೆ ಮಾತಾಡಿದ್ದಿಲ್ಲ ಭಾಳ ಗಮನಾರ್ಹದ. ಅದರಲ್ಲೂ ಕಲಾಮಂದಿರದ ಕುರಿತಾಗಿ ಅದರದ್ದೇನು ಲಾಭ ಬರ್ತದೇನೋ, ಅದರಿಂದ ಏನು ಉತ್ಪನ್ನ ಬರ್ತದೆ, ಅದು ಇಲ್ಲೇ ಇದಕ್ಕೆ ಬಳಕೆ ಆಗಲಿ, ಸರ್ಕಾರಕ್ಕೆ ಬೇಡ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಒಳ್ಳೆಯ ಅಭಿಪ್ರಾಯ. ಜೊತೆಗೆ ಈ ಸರ್ಕಾರಿ ನೌಕರನ್ನು ಪರಿಗಣನೆ ಮಾಡ್ತೀವಿ ಅಂತೇಳಿ ನಗರಾಭಿವೃದ್ಧಿ ಸಚಿವ ಬೈರಿ ಸುರೇಶ್ ಅವರು ಪೌರ ಕಾರ್ಮಿಕರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇವೆಲ್ಲ ಘಟನೆಗಳು ನಡೆದು ಹೋಗಿದ್ದಾವೆ ನಿನ್ನೆ. ಅದ್ರ ಜೊತೆಗೆ ಈ ರೈತರ ಕುರಿತಾಗಿ ನಮ್ಮ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ, ಭಾಳ ಎಚ್ಚರಿಕೆಯಿಂದ ಮಾತುಗಳನ್ನು ಬಳಸಿದ್ದಾರೆ. ಏನಪ್ಪ ಅಂತಂದ್ರೆ, ರೈತರ ಉಪಕಾರ ಎಂದೂ ಮರೆಯಲಾಗದು ಅನ್ನುವಂಥ ಮಾತನ್ನು ಹೇಳೋ ಜೊತೆಗೆ ಭಾಳ ದೊಡ್ಡ ಉಪಕಾರ ಆಗಿದೆ ನಮ್ಗೆ ಅವ್ರಿಗೆ. ಅಂದ್ರೆ ನಾವು ಇವತ್ತು ಏನಾದರೂ 10 kg ಅಕ್ಕಿ ಕೊಟ್ಟಿದ್ರೆ ಅವ್ರು ಬೆಳೆದ ಬೆಳೆ ನಾವೇನು ಬೆಳೆದಿದ್ದಲ್ಲ ಅನ್ನುವಾಗ ಅವ್ರ ಉಪಕಾರನ ಸ್ಮರಣೆ ಮಾಡೋ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಾಗೇ ಇದ್ದಾವೆ. ಈ ಕಬ್ಬು ಕಟಾವು ಮಾಡೋದಕ್ಕಾಗಿ ಮತ್ತೊಂದಕ್ಕಾಗಿ ಅಂತ ತರಿಸಿದ್ದು 40 ರಿಂದ 50 ಲಕ್ಷಗಳವರೆಗೆ ಸಬ್ಸಿಡಿ ಬಿಡುವಂಥ ಮಾತುಗಳನ್ನೇನು ಮಾತಾಡಿದ್ದಾರೆ. ಇವುಗಳನ್ನ ಬಳಸೋರು ಯಾರು? ಕಬ್ಬನ್ನು ದೊಡ್ಡ ಪ್ರಮಾಣದಲ್ಲಿ